ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ನಮ್ಮ ದಸರಾ ಬಂದಿರುವಂಥ ಆನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಈಗ ನಮ್ಮ ಮುಂದಿನ ಆನೆ ರೋಹಿತಗೆ ಈಗ 22 ಇಯರ್ಸ್, 22 ವರ್ಷದ ರೋಹಿತ. ಇವನು 2001ರಲ್ಲಿ ಎಡೆಯಲ ಅರಣ್ಯ ಪ್ರದೇಶದಲ್ಲಿ ಸಿಕ್ಕಂಥ ಒಂದು ಪುಟಾಣಿ ಮಗು. ಇದು ಸಿಕ್ಕಿದಾಗ ಇದಕ್ಕೆ ಕೇವಲ 6 ತಿಂಗಳು ಮಗು. ಸೊ 6 ತಿಂಗಳಲ್ಲಿ ರೋಹಿತ ಸಿಕ್ಕಿದ್ದು. ಹಾಗೆ ಅದಾದ ಬಳಿಕ ರಾಜಮನೆತನದಿಂದ ಇವನನ್ನು ಶ್ರೀಮತಿ ವಿಶಾಲಕ್ಷಮ್ಮ ಅವರ ಕುಟುಂಬದವರು ಇದನ್ನು ನೋಡಿಕೊಂಡ್ರು. ಒಂದಷ್ಟು ಸಮಯ ಆಲ್ಮೋಸ್ಟ್ ಒಂದು 10 ರಿಂದ 12 ವರ್ಷದ ತನಕ ಅವರು ಇದನ್ನು ನೋಡಿ ಇದಕ್ಕೆ ಆರೈಕೆ, ಲಾಲನೆ, ಪಾಲನೆ ಎಲ್ಲವನ್ನೂ ಮಾಡಿ ತದನಂತರ ಇದನ್ನು ಅರಣ್ಯ ಇಲಾಖೆಗೆ ಕೊಡಲಾಯಿತು. ಸೊ ಹಾಗೆ ರೋಹಿತನಿಗೆ ಹಾಗಾಗಿ ಇವತ್ತಿಗೂ ಕೂಡ ನಮ್ಮ ಒಂದು ಅರಮನೆಯ ಹಾಗೂ ರಾಜಮನೆತನಕ್ಕೆ ಇದರ ಜೊತೆ ಒಂದು ಅಗಾಧವಾದಂಥ ಒಂದು ಬಾಂಧವ್ಯ ಇದೆ, ನಂಟಿದೆ. ಇನ್ನು ಇದರ ಜೊತೆಯಲ್ಲಿ ನಮ್ಮ ರೋಹಿತ 22 ವಯಸ್ಸು, ಹಾಗೆ ತುಂಬ ಲಕ್ಷಣವಾಗಿರುವಂಥ ಆನೆ. ನೀವು ನೋಡ್ತಾ ಇದ್ದೀರಾ, ಭಾಳಷ್ಟು ಲಕ್ಷಣವನ್ನು ಹೊಂದಿದ್ದು. ಇವನು ದೇಹದ ಒಂದು ಎತ್ತರ 2.70 ಮೀಟರ್. ರಾಮಪುರ ಆನೆ ಶಿಬಿರದಿಂದ ಇವನು ಬಂದಿರುವಂಥದ್ದು. ಇನ್ನು ರೋಹಿತನನ್ನು ಸದ್ಯ ನೋಡ್ಕೊಳ್ತಾ ಇರುವಂಥ ಮಾವುತರು ಸೈಯದ್ ಹುಸೇನ್ರವರು, ಹಾಗೆ ಕಾವಾಡಿ ಮಾಧೂರವರು ರೋಹಿತನನ್ನು ನೋಡ್ಕೊತಾ ಇದ್ದಾರೆ. ಇನ್ನು ರೋಹಿತ ಕಳೆದ ಬಾರಿ ದಸರಾದಲ್ಲೂ ಕೂಡ ಬಂದು ಭಾಗವಹಿಸಿದ್ದ. ಇವನ ಒಂದು ದೇಹದ ತೂಕ 3625 kgಯನ್ನು ಹೊಂದಿದ್ದಾನೆ. ಕಳೆದ ಸಾಲಿನಲ್ಲೇ ರೋಹಿತ ದಸರಾಗೆ ಬಂದು ದಸರಾದ ಒಂದು ಇದರಲ್ಲಿ ಭಾಗವಹಿಸಿದ್ದು. ಒಂದು ವರ್ಷದ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಿದ್ದಾನೆ. ಈ ವರ್ಷದ ದಸರಾದಲ್ಲಿ ರೋಹಿತ ಸಾಲನೆಯಾಗಿ ಹೋಗ್ತಾನ ಇಲ್ವಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದು ನಮ್ಮ ರೋಹಿತನ ಒಂದು ಸಣ್ಣ ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.